ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಮಹಾರಾಷ್ಟ್ರದ ಸ್ಟೈಲಲ್ಲಿ ಪಿಟ್ಲ ಹಾಗೂ ಜೋಳದ ರೊಟ್ಟಿ ಮಾಡೋಣ ಬನ್ನಿ. ಇದು ತುಂಬ ಆರೋಗ್ಯಕರವಾದ ಒಂದು ಟಿಫನ್. ಇದು ಟಿಫನ್ಗಾದರೂ ಮಾಡ್ಕೋಬೋದು, ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು. ಬನ್ನಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನೋಡಿ, ಮೊದಲಿಗೆ ನಾನು ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನು ಕಡಲೆ ಹಿಟ್ಟನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಗಂಟಿಲ್ದ ಹಾಗೆ 1 ಬೌಲು ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ. ಕಡಲೆ ಹಿಟ್ಟನ್ನು ನೋಡಿ, ನಾನು ಹೇಳಿದಾಗೆ ಕಡಲೆ ಹಿಟ್ಟನ್ನ ನೀರಲ್ಲಿ ಗಂಟಿಲ್ದಾಗೆ ಕ್ಲೀನಾಗಿ ನೆನೆಸಿ ಕಲಸಿ ಇಟ್ಕೋಬೇಕು. ಹಾಗೆ ಅದಕ್ಕೆ ಮಸಾಲೆಗೆ ಬೇಕಿರೋದು ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಹಾಗೆ ಸಾಸಿವೆ. ಬನ್ನಿ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಮೇಲೆ ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನೋಡಿ, ಸ್ವಲ್ಪ ಈ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಏನು ತೊಗೊಂಡಿದ್ದೀವಿ ನಾವು ಅದನ್ನು ಸ್ವಲ್ಪ ದಪ್ಪಗೆ ಕುಟ್ಕೊಳ್ತಾ ಇದ್ದೀನಿ. ಆ ಕುಟ್ಟು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಂದು ಹಸಿಮೆಣ್ಸಿನ್ಕಾಯಿ ಖಾರ ಇರೋದಿಲ್ಲ, ಆಗ ನಾವು ಈ ರೀತಿ ಕುಟ್ಟು ಹಾಕಿದಾಗ ನಮಗೆ ಖಾರ ಅದರಲ್ಲಿ ಚೆನ್ನಾಗಿ ಸಿಗುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಕುಟ್ಟು ಹಾಕಿದ್ದೀನಿ. ಈಗ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡ್ತಾಯಿದ್ದೀನಿ ಇದನ್ನು. ಹಾಗೆ ಟೊಮೆಟೊನು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನೊಂದು ಅರ್ಧ ಟೊಮೆಟೊ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕೆಂಪುಗಾಗೋವರೆಗೂ ಹುರಿತಾ ಇರಬೇಕು. ಈಗ ಗಂಟಿಲ್ದ ಹಾಗೆ ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ತಕ್ಷಣ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಹಾಕ್ಕೋಬೋದು. ಕಡಲೆ ಹಿಟ್ಟು ನೋಡಿ, ನಾವು ನೀರು ಹಾಕಿದಷ್ಟು ಅದು ಕುದ್ದಷ್ಟು ಗಟ್ಟಿ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೋಬೇಕು. ಅದಕ್ಕೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಬೇಕಿದ್ದರೂ ಹಾಕ್ಬೋದು ಅರಿಶಿನ ಪುಡಿ, ನೀರು ಹಾಕಿದಾಗ ಕೂಡ ಹಾಕ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸರಿಸುಮಾರು 5 ನಿಮಿಷ ಕುದಿಸ್ಬೇಕು. ಸಣ್ಣ ಫ್ಲೇಮಲ್ಲೇ ಇಡಬೇಕು, ಭಾಳ ರುಚಿಯಾಗಿರುತ್ತೆ. ಒಂದು 5 ನಿಮಿಷ ಅಥವಾ 4 ನಿಮಿಷ ನಾನು ಸಣ್ಣ ಫ್ಲೇಮಲ್ಲಿ ಮುಚ್ಚಿಟ್ಟಿದ್ದೀನಿ. ಈ ಕಡೆ ಜೋಳದ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ತಪ್ಪಲೆಗೆ ನೀರು ಹಾಕ್ತಾಯಿದ್ದೀನಿ. ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ನೀರು ಕುದೀತಾ ಇದೆ ನೋಡಿ. ನೀರು ಕುದಿಯುವಾಗ ಜೋಳದ ಹಿಟ್ಟನ್ನು ನಾನು ಆ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ತಟ್ಟೆನಲ್ಲಿ ಜೋಳದ ಹಿಟ್ಟು ಹಾಕ್ಬಿಟ್ಟು ಅದಕ್ಕೇ ಬಿಸಿ ನೀರು ಹಾಕಿ ಕಲಿಸ್ಕೊಳ್ತಾರೆ. ನಾನು ಹೀಗೆ ಮಾಡ್ತಾಯಿದ್ದೀನಿ. ಹೀಗೆ ಮಾಡಿದಷ್ಟು ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಹಿಟ್ಟು ಹಾಕ್ತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಡಬೇಕು. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನಿಮಗೆ ಖಡಕ್ಕಾಗಿ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ತೆಳ್ಳಗೆ ಮಾಡಿದಾಗ ಖಡಕ್ಕಾಗಿ ಬರುತ್ತೆ. ಈ ರೀತಿ ಕಲಿಸಿದಾಗ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ತಟ್ಟೆಗೆಲ್ಲ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಕೈಯಲ್ಲಿ ಚೆನ್ನಾಗಿ ಈ ಥರ ಮಿದ್ದುತ್ತಾ ಇದ್ದೀನಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೊಟ್ಟಿನ ಚೆನ್ನಾಗಿ, ರೊಟ್ಟಿ ಹಿಟ್ಟು ಚೆನ್ನಾಗಿ ಮಿದ್ದಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಕಿತ್ತೋಗೋದಿಲ್ಲ, ಹರಿದೋಗೋದಿಲ್ಲ. ನೋಡಿ, ಈ ಕೈ ಇದೆಯಲ್ಲ, ಈ ಒಂದು ಸಹಾಯದಿಂದ, ಈ ಹಸ್ತದ ಸಹಾಯದಿಂದ ನಾನು ಚೆನ್ನಾಗಿ ಮಿದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿದ್ಕೋಬೇಕು. ಈಗ ನೋಡೋಣ ಪಲ್ಯ ಏನಾಯಿತು ನೋಡೋಣ.
ನೋಡಿ ರೆಡಿ ಇದೆ, ಪಲ್ಯ ರೆಡಿ ಇದೆ, ಚೆನ್ನಾಗಿ ಕುದ್ದಿದೆ ಇದು. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಪಿಟ್ಲ ರೆಡಿ ಆಯಿತು. ಈಗ ರೊಟ್ಟಿ ಮಾಡೋಣ ಬನ್ನಿ. ನೋಡಿ ಮತ್ತೆ ಇನ್ನು ಒಂದೊಂದೇ ರೊಟ್ಟಿಯಷ್ಟು ನಾವು ಸ್ವಲ್ಪ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ. ಮಿದ್ಕೊಂಡು ಈಗ ರೊಟ್ಟಿನ ತಟ್ಟೋಣ. ಸ್ವಲ್ಪ ಕೆಳಗಡೆ ಜೋಳದ ಹಿಟ್ಟು ಹಾಕ್ಕೊಂಡು ಅಂಟ್ಕೋಬಾರ್ದು ಅಂಥೇಳಿ ಈ ರೀತಿ ರೌಂಡ್ ಮಾಡಿಕೊಂಡು ಚೆನ್ನಾಗಿ 2 ಹಸ್ತದ ಸಹಾಯದಿಂದ ತಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ತಟ್ಕೊಂಡಾಗ ಹೆಂಚು ಚೆನ್ನಾಗಿ ಕಾಯಬೇಕು. ಹೆಂಚು ಚೆನ್ನಾಗಿ ಕಾಯ್ದಾಗ ರೊಟ್ಟಿನ ಹೆಂಚು ಮೇಲೆ ಹಾಕ್ತಾಯಿದ್ದೀನಿ. ಹೆಂಚು ಚೆನ್ನಾಗಿ ಕಾಯಬೇಕು ಯಾವುದೇ ಕಾರಣಕ್ಕೂ. ಹಾಗೆ ಸ್ವಲ್ಪ ಮೇಲೆ ನೀರು ಹಾಕ್ತಾಯಿದ್ದೀನಿ. ಒಂದು ಬಟ್ಟೆ ಸಹಾಯದಿಂದನೂ ಹಾಕ್ಬೋದು ನೀವು. ನಾನು ಮಾಡೋದು 4 ರೊಟ್ಟಿ ಅಲ್ವಾ, ಹಾಗಾಗಿ ಕೈಯಲ್ಲೇ ಹೀಗೆ ಹಾಕ್ತಾಯಿದ್ದೀನಿ. ಒಂದು ತೆಳುವಾದ ಬಟ್ಟೆ ತೊಗೊಂಡು ಬಟ್ಟೆ ಸಹಾಯದಿಂದನೇ ನೀವು ನೀರನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ತುಂಬ ಒರಟು ಬೇಕು ಅಂದರೆ, ರೊಟ್ಟಿ ಖಡಕ್ಕಾಗಿ ಬೇಕು ಅಂದರೆ ಅದನ್ನು ನೀವು ತೆಳ್ಳಗೆ ಲಟ್ಸ್ಬಿಟ್ಟು ಹಾಕ್ಬೋದು. ನನಗೆ ಸ್ವಲ್ಪ ಸಾಫ್ಟಾಗಿ ಬೇಕು, ಹಾಗಾಗಿ ಸ್ವಲ್ಪ ದಪ್ಪ ಲಟ್ಸಿದ್ದೀನಿ. ನೋಡಿ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಈ ಜೋಳದ ರೊಟ್ಟಿನೂ ಹಾಗೂ ಜುಲ್ಕ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.